ನಮ್ಮ ಧನುಷ್ ಅವರು ಸೈಲೆಂಟ್ ಆಗಿ ಬಂದ್ರು, ಸೈಲೆಂಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರು. ಧನುಷ್ ಅವರು ಯಾಕೆ ಮಾಡಿ ವಿಘ್ನೇಶ್ ರಾಜ್ ಅವ್ರು ಆಕ್ಷನ್ ಕಟ್ ಹೇಳ್ದಂತ ಈ ಕಾರ ಸಿನಿಮಾ ಇವತ್ ಜಸ್ಟ್ ಥಿಯೇಟರ್ ನಲ್ಲಿ ನೋಡಿದೆ. ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳ್ಬೇಕಪ್ಪ ಅಂದ್ರೆ ಓಕೆ ಡೀಸೆಂಟ್ ಆಗಿದೆ, ಒನ್ ಟೈಮ್ ನೋಡ್ಬೋದು ಅಂತ ಅನ್ಸಿತ್ತು. ಇನ್ನು ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ಅಂದ್ರೆ ಖಂಡಿತ ನೋಡ್ಬೋದು. ಹಾಗೆ ಒಂದ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಇದು ಯಾವ್ಯಾವ ತರ ಎ ಸರ್ಟಿಫಿಕೇಟ್ ಸಿನಿಮಾ ಅಲ್ಲ, ಯು ಎಸ್ ಸರ್ಟಿಫಿಕೇಟ್ ಸಿನಿಮಾ. ಯಾರ್ಯಾರು ಈ ಕಾರ ಸಿನಿಮಾದ ಟ್ರೈಲರ್ ನೋಡಿ ಮಾಮೂಲಾಗಿದೆ ಟ್ರೈಲರ್, ಮಾಮೂಲಾಗಿರುತ್ತೆ ಸಿನಿಮಾ ಅಂತ ಅನ್ಕೊಂಡಿರ್ತೀರೋ ಹೋಗಿ ಈ ಸಿನಿಮಾನ ಫಸ್ಟ್ ನೋಡಿ. ಡೈರೆಕ್ಟರ್ ಅವರು ನಿಮ್ಮ ಮೈಂಡ್ ಗೆ ತುಂಬಾ ವರ್ಕ್ ಕೊಡ್ತಾರೆ. ಕಮಿಂಗ್ ಟು ಸ್ಟೋರಿ ಲೈನ್, ಸಿಟಿಲಿ ಇದ್ದ ನಮ್ಮ ಕಾರಸ್ವಾಮಿಗೆ ಒಂದ್ರ ಮೇಲೆ ಆಸೆ ಬರುತ್ತೆ. ಆ ಆಸೆನ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಹಣ ಬೇಕು. ಹೇಗೆ ಸಂಪಾದನೆ ಮಾಡ್ತೇನೆ, ಹಳ್ಳಿಗೆ ಬಂದ ಮೇಲೆ ತಂದೆ ಆತರ ತನ್ನ ಕಷ್ಟ ಎಲ್ಲ ಹೇಳ್ಕೊಂತಾನೆ ನಮ್ಮ ಕಾರಸ್ವಾಮಿ. ಕಷ್ಟ ಕೇಳಿದ ತಂದೆ ತನ್ನ ಜಾಮೀನನ್ನು ಬರೆದು ಕೊಡ್ತಾನ ಇಲ್ಲ, ಅಲ್ಲಿ ನಡೆಯುವಂತ ಸ್ಟೋರಿ ಏನು, ನಮ್ಮ ಕಾರಸ್ವಾಮಿ ಯಾಕೆ ಕಳ್ತನ ಫೀಲ್ಡ್ ಗೆ ಎಂಟ್ರಿ ಕೊಡ್ತಾರೆ, ಇದಕ್ಕೆ ಮುಖ್ಯವಾದ ಕಾರಣ ಏನು, ಇವೆಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ಈ ಸಿನಿಮಾನ ನೀವು ಹೋಗಿ ಥಿಯೇಟರ್ ನಲ್ಲಿ ನೋಡ್ಬೇಕು. ಪ್ರೆಸೆಂಟ್ ಈ ಸಿನಿಮಾ ಥಿಯೇಟರ್ ನಲ್ಲಿ ಇದೆ. ಈ ಸಿನಿಮಾ ಹೇಗಿದೆ ಅಂದ್ರೆ ಧನುಷ್ ಅವರ ಈ ಹಿಂದೆ ಬಂದಂತ ಇಡ್ಲಿ ಕೋಟ ಸಿನಿಮಾ ತರ ಇದೆಯಲ್ಲ ಅಂತ ಅನ್ಸಿತ್ತು. ಈ ಕಾರ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಿಮ್ಗೆ ಎಲ್ಲಿ ಬೋರ್ ಅನ್ಸೋದಿಲ್ಲ, ತುಂಬಾ ಮಜವಾಗಿರುತ್ತೆ. ಈ ಸಿನಿಮಾದಲ್ಲಿ ಒಂದೊಂದು ಕ್ಲಿಪ್ ಸೀನ್ಸ್ ಗಳಿದೆ, ತುಂಬಾ ಟೆನ್ಷನ್ ಬರ್ಸ್ಬಿಡುತ್ತೆ, ಹಾಗೆ ತುಂಬಾ ಮಜಾನೂ ಆಗಿರುತ್ತೆ. ಸಿನಿಮಾ ಬಹಳ ಸ್ಲೋ ಇರುತ್ತೆ, ತುಂಬಾ ಕಥೆನೂ ಸಿಂಪಲ್ ಆಗಿರುತ್ತೆ. ಆದ್ರೆ ತಗೊಂಡೋಗಿರೋ ಸ್ಕ್ರೀನ್ ಪ್ಲೇ, ಅಲ್ಲಿ ಬಂದಂತ ಐಡಿಯಾಸ್ ಗಳು ಆಡಿಯನ್ಸ್ ಗಳಿಗೆ ಯಾವ ತರ ಮೈಂಡ್ ವರ್ಕ್ ಕೊಡ್ಬೇಕು ಅನ್ನೋದು ಡೈರೆಕ್ಟರ್ ಅವರು ತುಂಬಾ ಯೋಚನೆ ಮಾಡಿದ್ದಾರೆ ಅಂತ ಅನ್ಸಿತ್ತು. ಮಮಿತಾ ಅವ್ರ ಆಕ್ಟಿಂಗ್ ತುಂಬಾ ಕಡಿಮೆ ಇರುತ್ತೆ, ಒಂದು 30 ಮಿನಿಟ್ಸ್ ಇರ್ಬೋದೇನೋ. ಸಿಂಪಲ್ ರೂಲ್. ಇನ್ನು ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ಹಾಫ್ ಅಲ್ಲಿ ಬರುವಂತ ಥ್ರಿಲ್ ಐಡಿಯಾಸ್ ಗಳು ತುಂಬಾ ವರ್ಕೌಟ್ ಆಗಿದೆ. ಮತ್ತೆ ಎಮೋಷನಲ್ ಸೀನ್ಸ್, ಕ್ಲೈಮ್ಯಾಕ್ಸ್, ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಸೋಷಿಯಲ್ ಮೆಸೇಜ್, ಇವೆಲ್ಲ ತುಂಬಾ ಇಷ್ಟ ಆಯ್ತು. ಇನ್ನು ಮೈನಸ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ ಕತೆ ಸಿಂಪಲ್ ಆಗಿರುತ್ತೆ, ಸ್ಲೋ ಆಗಿರುತ್ತೆ, ಇದೊಂದೇ ಮೈನಸ್ ಪಾಯಿಂಟ್. ಇನ್ನು ಧನುಷ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಸಿನಿಮಾಕ್ಕಿಂತ ಒಂದು ಬಲವಾಗಿದೆ ಇವ್ರ ಆಕ್ಟಿಂಗ್ ಮಾತ್ರ. ಈ ಸಿನಿಮಾದಲ್ಲಿ ಧನುಷ್ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಓವರ್ ಆಗಿ ಹೇಳೋದಾದ್ರೆ ಡೀಸೆಂಟ್ ಆಗಿದೆ, ಒನ್ ಟೈಮ್ ಹೋಗಿ ಈ ಸಿನಿಮಾನ ನೋಡಿ. ಮತ್ತೆ ಈ ಕಾರ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 3/5. ಇದೇ ತರ ಮೂವಿ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿವರೆಗೆ ಯಾರ್ಯಾರು ನೋಡಿದಿರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಾರ ಸಿನಿಮಾ ಅಂತ ಕಮೆಂಟ್ ಮಾಡಿ ನೋಡೋಣ.